ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಅದಕ್ಕೆ ಏನಾದ್ರೂ ಮಾಡ್ತಾ ಇರ್ತೀನಿ. ಸೂಪರ್. ನಿನ್ನಂತ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ನಮ್ಮ ಅತ್ತಿಗೆ ಅಂತ ಹೇಳ್ಕೊಳೋದಕ್ಕೆ ಡಬಲ್ ಖುಷಿ ಆಗ್ತಿದೆ. ಸರಿ ಮೇಡಮ್ ಅವರೇ, ನನಗೆ ಕೆಲಸ ಇದೆ, ನಾನು ಬರ್ತೀನಿ. ಕೂತ್ಕೋ ಇಲ್ಲಿ. ಮಯೂರಿ, ನಿಮ್ಮ ಊರ್ನಲ್ಲಿ ನಿನಗೆ ಯಾರ್ಯಾರು ಫಂಕ್ಷನ್ ಕರೀತಾ ಇದ್ರು? ತುಂಬಾ ಪರಿಚಯ ಇರೋರು ಮಾತ್ರ ಕರೀತಾ ಇದ್ರು. ನಾವ್ ತೋಟದಲ್ಲಿ ಕೆಲಸ ಮಾಡೋರು ಅಂತ ಯಾರು ನಮ್ಮನ್ನ ಯಾವ ಫಂಕ್ಷನ್ಗೂ ಕರೀತಾ ಇರ್ಲಿಲ್ಲ. ಆದ್ರೆ ನೀನ್ ಇವತ್ ಭೂಮಿ ಪೂಜೆಗೆ ಬಂದಿದ್ಯಲ್ಲ, ಅವ್ರಿಗೆ ಎಷ್ಟು ದೊಡ್ಡ ಶ್ರೀಮಂತರು ಅಂತ ನಿಂಗೆ ಗೊತ್ತಾ? ಊರಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗೂ ಹೋಗ್ದಿರೋಳು ಇಂಥ ಫಂಕ್ಷನ್ಗೆ ಯಾಕೆ ಬಂದೆ? ಅದು ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಆದ್ರೆ ಚಿಕ್ಕಜ್ಮಾನ್ರೆ ನನಗೆ ಬಲವಂತ ಮಾಡಿ ಕರ್ಕೊಂಡು ಬಂದ್ರು. ಅಲ್ಲಿಗೆ ಬರೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಅಲ್ಲಿ ಚಿಕ್ಕಜ್ಮಾನ್ರು ಹಾಗೆಲ್ಲ ನಡ್ಕೋತಾರೆ ಅಂತಾನೂ ನನಗೆ ಗೊತ್ತಿರಲಿಲ್ಲ. ನನಗೆ ಈಗಲೂ ನನಗೆ ಈ ಮನೆಯಲ್ಲಿ ಇರೋದಕ್ಕೇನು ಇಷ್ಟ ಇಲ್ಲ. ನೀವು ಹೂ ಅಂದ್ರೆ ನಾನು ಈಗಲೇ ಊರಿಗೆ ಹೋಗ್ತೀನಿ. ಅಯ್ಯೋ, ನಿನ್ನ ಊರಿಗೆ ಕಳ್ಸೋದಕ್ಕೆ ನಾವು ಸೊಸೆ ಮಾಡ್ಕೊಂಡಿರೋದು. ಮಯೂರಿ, ಇದು ನಿನ್ ಮನೆ, ನೀನು ಇಲ್ಲೇ ಬದುಕ್ಬೇಕು. ಆದ್ರೆ ಒಂದ್ ಮಾತು, ತಾರಕ್ ನಿನಗ್ ಬಲವಂತ ಮಾಡಿ ಯಾಕೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾನೆ ಗೊತ್ತಾ? ಮಾಮ್ ಗೌಮಾನ ಮಾಡೋದಕ್ಕೆ. ನಿನ್ನ ಅತ್ತೆ ಗೌಮಾನ ಆದ್ರೆ ನಿನಗಿಷ್ಟನಾ? ಅದು ಹಾಗಲ್ಲ ಮೇಡಮ್ ಅವರೇ. ಚಿಕ್ಕಜ್ಮಾನ್ರು ನನ್ನ ಮಾತೇನು ಕೇಳೋದಿಲ್ವಲ್ಲ. ಕೇಳೋ ಹಾಗೆ ನೀನ್ ಮಾಡ್ಕೋಬೇಕು ಮಯೂರಿ. ನೀನು ಅವನ ಹೆಂಡತಿ. ಹೆಂಡತಿಗೆ ಗಂಡನ ಹೇಗ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಹೌದು, ನಮ್ಮ ಅಕ್ಕನ ನೋಡು, ನಮ್ಮ ಭಾವನ್ ಹೇಗ್ ಕಂಟ್ರೋಲ್ ಇಟ್ಕೊಂಡಿದಾರಂತ. ಕೂತ್ಕೋ ಅಂದ್ರೆ ಕೂತ್ಕೋತಾರೆ, ನಿತ್ಕೋ ಅಂದ್ರೆ ನಿತ್ಕೋತಾರೆ. ಅಖಿಲ, ಅದನ್ನ ಕಂಟ್ರೋಲ್ ಅಂತ ಹೇಳಲ್ಲ, ಪ್ರೀತಿ ಅಂತ ಹೇಳ್ತಾರೆ. ಪ್ರೀತಿಯಿಂದ ಹೇಳಿದ್ರೆ ಎಲ್ಲ ಗಂಡಂದ್ರು ಕೇಳ್ತಾರೆ. ಹಾಗಾಗಿ ತಾರಕ್ ಎಷ್ಟೇ ಬಲವಂತ ಮಾಡಿ ಕರೆದ್ರು ನೀನು ಪ್ರೀತಿಯಿಂದನೇ ಬರಲ್ಲ ಅಂತ ಹೇಳ್ಬೇಕು. ನೋಡು, ತಾರಕ್ ನಿನ್ನ ಹೆಂಡತಿಯಾಗಿ ಒಪ್ಕೊಂಡಿರ್ಬೋದು, ಆದ್ರೆ ಮಾಮ್ ನಿನ್ನ ಸೊಸೆಯಾಗಿ ಒಪ್ಕೊಂಡಿಲ್ಲ. ಅದನ್ನ ತಲೆಯಲ್ಲಿಟ್ಕೊಂಡು ಅವ್ರ ಹತ್ರ ಸರಿಯಾಗಿ ನಡ್ಕೊ. ಅರ್ಥ ಆಯ್ತಾ? ಸರಿ, ಈಗ ಹೋಗಿ ನಿನ್ ಕೆಲ್ಸ ನೋಡು. ಏನಕ್ಕ ನೀನು ಅವಳ ಹತ್ರ ಅಷ್ಟೊಂದು ಸ್ಮೂತ್ ಆಗಿ ಮಾತಾಡ್ದೆ? ರೆಗ್ಯುಲರ್ ಸ್ಟೈಲ್ ಬಿಟ್ಬಿಟ್ಟಲ್ಲೇ. ಅವಳನ್ನ ಯಾವಾಗ್ಲೂ ನಮ್ಮ ಆಪೋನೆಂಟ್ ಆಗಿ ನೋಡಬಾರ್ದು ಕಣೆ. ಅವಳು ಇಲ್ಲಿದ್ರೆ ಅಲ್ವಾ ನಮ್ಮ ಆಟ ನಡೆಯೋದು. ಅವಳು ನಮ್ಮನ್ನ ಶತ್ರುಗಳಾಗಿ ನೋಡಬಾರ್ದು. ನನ್ನ ಪಾಲಿಗೆ ಇವರಾದ್ರೂ ಇದರಲ್ಲ ಅನ್ನೋ ಭರವಸೆಲಿ ಇಡೀ ಜೀವನ ಸೊಸೆ ಅನ್ನೋ ಲೇಬಲ್ ಹಾಕೊಂಡು ಈ ಮನೆ ಕೆಲ್ಸದೊಳಗಿರ್ಬೇಕು. ಏನಕ್ಕ ತಲೆ ನಿಂದು? ಈ ವಿಷಯದಲ್ಲಿ ನಿನ್ನ ಲೆಕ್ಚರರ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಈ ವಿಷಯದಲ್ಲಿ ಯೂನಿವರ್ಸಿಟಿ. ನನ್ನ ಹತ್ರ ಇನ್ನು ತುಂಬಾ ಸಿಲೆಬಸ್ ಇದಾವೆ. ಟೈಮಿಗೆ ತಕ್ಕ ಹಾಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋನು, ಎಜುಕೇಟ್ ಮಾಡ್ತೀನಿ.
ಓ ಓ ಓ ಮಯೂರೇಮ್ಮ, ನೀನ್ ಯಾಕಮ್ಮ ಮಾಡ್ತಾ ಇದೀಯ ಇದೆಲ್ಲ? ಬಾಯಿ ಕಡೆ ನಾನು ಮಾಡ್ಕೊತೀನಿ ಎಲ್ಲ. ಅಣ್ಣ, ಎಲ್ರು ನೀನ್ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾನೆ ಇರ್ತೀರ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನೇ ನಿಮ್ಮನೆ ಸೊಸೆ ಅಲ್ಲ. ಕೆಲ್ಸದವಳಾಗಿ ಕೆಲ್ಸ ಮಾಡಿಲ್ಲ ಅಂದ್ರೆ ಹೇಗೆ? ನಿನ್ನಲ್ಲಿರೋ ಈ ಗುಣಕ್ಕೆ ನಾನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಈ ಕೆಲವ್ರಿಗೆ ಶ್ರೀಮಂತಿಕೆ ಬಂದ್ಬಿಟ್ರೆ ತಲೆಲೆ ಮೆರೆದು ತಪ್ಪಂತ ಬಿದ್ದೋಗ್ಬಿಡ್ತಾರೆ. ಆದ್ರೆ ನೀನು ಇಂಥ ಶ್ರೀಮಂತಿಕೆ ಕಣ್ಮುಂದೆ ಇದ್ರು ಬ್ಯಾಡ ಅಂತ ಇದಿ. ಏನ್ ಮಾಡಾನೆ ಮಾಡವ. ಸಿಂಗಾರಿ ಸಿಂಗಾರಿ ಬಂಗಾರಿ, ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಆಯ್ತು, ನನ್ಗೆ ಒಂದು ಆಮ್ಲೆಟ್, ಈರುಳ್ಳಿ ಜಾಸ್ತಿ, ಖಾರ ಸ್ವಲ್ಪ ಜಾಸ್ತಿ. ಅದೆಲ್ಲ ಆಗಲ್ಲ. ವಾಯ್, ಯಾಕಾಗಲ್ಲ? ನಿನ್ನ ಗಂಡ ಪತಿದೇವ ಕೇಳ್ತಿದ್ರೆ ಆಗಲ್ಲ ಅಂತ ಹೇಳ್ತಿದ್ಯಾ. ದಿಸ್ ಇಸ್ ಟೂ ಬ್ಯಾಡ್. ಯಾ ನೋಡಿ, ಈಗ ತಾನೇ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ. ಮತ್ತೆ ನೀವ್ ಹೇಳಿದ್ದೆಲ್ಲ ಮಾಡಿ ಅದನ್ನೆಲ್ಲ ತೊಳ್ದಿಡೋದಕ್ಕೆ ನನ್ನಿಂದ ಆಗಲ್ಲ. ತೊಳೆಯೋದ್ ಬೇಡ, ಯೂಸ್ ಮಾಡು, ಬಿಸಾಕು. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಆಮ್ಲೆಟ್ ಬೇಕು, ಮಾಡ್ಕೊಡು. ನೋಡಿ ಚಿಕ್ಕಜ್ಮಾನ್ರೆ, ನೀವ್ ಹೇಳಿದ್ದೆಲ್ಲ ನನ್ನಿಂದ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ.